ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಇಲ್ಲಿ ತುಂಬಾನೇ ಈಸಿಯಾಗಿ ಮನೆಯಲ್ಲಿ ಜಾಮೂನನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ತೂಕದ ಅಳತೆಯಿಂದ ಹೇಳಬೇಕಂದ್ರೆ ಅರ್ಧ kg ಆಗೋಷ್ಟು ಸಕ್ಕರೆಯನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಯಾವ ಗ್ಲಾಸ್ಲಿಂದ ಸಕ್ಕರೆ ಸೇರಿಸಿರ್ತೀವಲ್ಲ ಅದೇ ಗ್ಲಾಸ್ಲಿಂದ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ 1-2 ನಿಮಿಷ ಕುದಿಯೋಕೆ ಬಿಡಬೇಕು. ನಂತರ ನಾನಿಲ್ಲಿ ಚಿಕ್ಕ ಚಿಕ್ಕ ಪಾಕೆಟ್ ಏನಿರುತ್ತಲ್ಲ ಗುಲಾಬ್ ಜಾಮೂನ್ದು ಅಂಥದ್ದು 2 ಪಾಕೆಟನ್ನು ಇಲ್ಲಿ ತಗೊಂಡಿದ್ದೀನಿ MTR. ಸೊ ತಗೊಂಡ್ಬಿಟ್ಟು ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀವಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪನೇ ಹಾಲನ್ನು ಸೇರಿಸ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀವಿ. ಫ್ರೆಂಡ್ಸ್, ಇವತ್ತು ನಾನು ಜಾಮೂನ್ ಮಾಡ್ತಾ ಇಲ್ಲ, ಸೊ ನಮ್ಮ ಮನೆಯವರು ಜಾಮೂನ್ ಮಾಡ್ತಾ ಇದ್ದಾರೆ. ಹಾಗೆ ಟೈಮ್ ಪಾಸ್ಗೋಸ್ಕರ ಅಂದ್ಬಿಟ್ಟು ಇವತ್ತು ಅವರೇ ಜಾಮೂನ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಮಾಡ್ತಾ ಒಂದು ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ ನಾನು ಕೂಡ. ಈಗ ಹಿಟ್ಟಿನ ಜಾಮೂನ್ದು ಪಾಕ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ. ಜಾಮೂನ್ ಪಾಕ ಯಾವ ರೀತಿ ಆಗಬೇಕಂದ್ರೆ ಕೈಗೆ ನಾವು ಸ್ವಲ್ಪನೇ ಹಚ್ಕೊಂಡಾಗ ಅದು ಎಣ್ಣೆ ರೀತಿಯಲ್ಲಿ ಸ್ವಲ್ಪ ಜಿಬಿ ಅನ್ನಬೇಕು. ಆ ರೀತಿ ಆದರೆ ಪಾಕ ಇಲ್ಲಿ ಸರಿಯಾಗಿ ಆಗಿದೆ ಅಂತರ್ಥ. ಸೊ ಗ್ಯಾಸನ್ನು ಈಗ ಆಫನ್ನು ಮಾಡಿದ್ದೀನಿ ನಾನು. ನಂದಿಲ್ಲಿ ಪಾಕ ರೆಡಿ ಆದರೂ ಕೂಡ ನಮ್ಮ ಮನೆಯವ್ರದ್ದು ಹಿಟ್ಟು ನಾದೋದು ಮಾತ್ರ ಮುಗೋದಿಲ್ಲ. ಸೊ ಹಿಂಗೆ ನಾದ್ತಾನೆ ಇದ್ದಾರೆ. ನಂತರ ಒಂದು ಬಾಣಲೆಯಲ್ಲಿ ನಾನಿಲ್ಲಿ ಒಂದು 1/4 kg ಆಗೋಷ್ಟು ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ. ನಂತರ ಜಾಮೂನನ್ನು ಒಂದೊಂದೇ ಸಣ್ಣ ಉಂಡೆಗಳನ್ನಾಗಿ ಇಲ್ಲಿ ಮಾಡ್ತಾ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀವಿ. ನಾವು ಮಾಡೋದನ್ನು ನೋಡಿಬಿಟ್ಟು ನನ್ನ ಮಗ ಕೂಡ ಇವನಿಗೆ ಒಂದು ಉಂಡೆಗಳನ್ನು ಮಾಡಿ ಅವನು ಕೂಡ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದಾನೆ. ಫ್ರೆಂಡ್ಸ್, ಇಲ್ಲಿ ಕೆಲವು ಉಂಡೆಗಳು ಒಡೆದ್ಬಿಡ್ತು. ಯಾಕಂದರೆ ನನ್ನ ಮಗ ತುಂಬಾ ಇದನ್ನು ಪ್ರೆಸ್ ಮಾಡಿ ಹಾಕ್ತಾ ಇದ್ದ. ಅದ್ರಿಗೋಸ್ಕರ ನಿಮಗೆ ಈ ವಿಡಿಯೋ ಪೂರ್ತಿ ಡೀಟೇಲ್ ಆಗಿ ಬೇಕಂದರೆ 2-3 ವಿಡಿಯೋವನ್ನು ನಾನು ಜಾಮೂನನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ. ಸೊ ನೀವು ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಈಗ ಕಾದಿರುವಂಥ ಎಣ್ಣೆಯಲ್ಲಿ ನಾವು ಎಲ್ಲ ಜಾಮೂನನ್ನು ಹಾಕ್ತಾ ಇದ್ದೀವಿ. ಹಾಕಿಬಿಟ್ಟು ಕಲರ್ ಪೂರ್ತಿ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀವಿ. ಫ್ರೆಂಡ್ಸ್, ಗ್ಯಾಸನ್ನು ಯಾವಾಗಲೂ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಾಗ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಳಿ. ಎಣ್ಣೆ ಎಷ್ಟು ಚೆನ್ನಾಗಿ ಬಿಸಿ ಆಗುತ್ತಲ್ಲ ಅಷ್ಟು ಚೆನ್ನಾಗಿ ನಮ್ಮದಿಲ್ಲಿ ಜಾಮೂನ್ ಕೂಡ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಅಂದ್ಬಿಟ್ಟು. ಆದರೆ ಪೂರ್ತಿ ಬ್ಲ್ಯಾಕ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಜಾಮೂನ ಬಿಸಿ ಮಾಡ್ಕೋತಾ ಇರಬೇಕು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಪೂರ್ತಿ ಕಲರ್ ಚೇಂಜ್ ಆಗಿದೆ. ಈಗ ನಾವು ಇಲ್ಲೊಂದು ಪ್ಲೇಟ್ಗೆ ಎಲ್ಲವನ್ನು ತೆಗೆದು ಇಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಉಳಿದಿರುವಂಥ ಜಾಮೂನ್ ಕೂಡ ಫ್ರೈ ಮಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್, ನಂತರ ಇಲ್ಲಿ ಪಾಕ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ನಂತರ ಅದರಲ್ಲಿ ಜಾಮೂನನ್ನು ಸೇರಿಸ್ತಾ ಇದ್ದೀವಿ. ಪಾಕ ಸ್ವಲ್ಪ ತಣ್ಣಗಾದರೆ ಜಾಮೂನನ್ನು ಹಾಕಕ್ಕೆ ಹೋಗ್ಬಿಡಿ. ಪಾಕ ಮತ್ತೊಂದು ಕುದಿಯನ್ನು ಕುದಿಸ್ಕೊಂಡ್ಬಿಟ್ಟು ನಂತರ ಜಾಮೂನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಬಿಟ್ಟು ಒಂದು 2-3 ತಾಸುವರೆಗೂ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಜಾಮೂನ್ ಇಲ್ಲಿ ರೆಡಿ ಆಗುತ್ತೆ. ನನ್ನ ಮಗ ಕಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಒಂದು ಅರ್ಧ ತಾಸು ಒಳಗೆ ನಾವು ಜಾಮೂನನ್ನು ಓಪನ್ ಮಾಡಿದ್ವಿ. ಸೊ ಚೆನ್ನಾಗಿ ರಸ ಎಲ್ಲ ಹೀರ್ಕೊಂಡಿತ್ತು, ಆದರೂ ಕೂಡ ಸ್ವಲ್ಪ ಒಳಗೆ ಹಸಿ ಇತ್ತು. ಅಂದರೆ ಪಾಕ ಸರಿಯಾಗಿ ಹೋಗಿರಲಿಲ್ಲ. ಸೊ ಒಂದು 2-3 ತಾಸುವರೆಗೂ ಪಾಕದಲ್ಲಿ ನೆನೆಯಿರಿ, ತುಂಬ ಚೆನ್ನಾಗಿ ಜಾಮೂನ್ ಇಲ್ಲಿ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಒಂದು ಅರ್ಧ ತಾಸಾದ ನಂತರ ನಾನು ತೋರಿಸ್ತಾ ಇದ್ದೀನಿ. ಪಾಕ ಪೂರ್ತಿ ಇಲ್ಲಿ ಒಳಗಡೆ ಹೋಗಿಲ್ಲ, ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಆಲ್ ಅಂತ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್.